ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 20 ವರ್ಷಗಳಿಂದ ಅವೈಜ್ಞಾನಿಕ ಪದ್ಧತಿಯಲ್ಲಿ ಉತ್ಪಾದನೆ ಮಾಡುತ್ತಿರುವ ರಾಸಾಯನಿಕ ಕಾರ್ಖಾನೆ ವಿಸ್ತರಣೆಗೊಳ್ಳುತ್ತಿರುವ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಕಾರ್ಕಳ ಪರಿಸರ ರಕ್ಷಣೆ ಸಮಿತಿ ಹಾಗೂ ಸಾರ್ವಜನಿಕರ ನೇತೃತ್ವದಲ್ಲಿ ತೋಳಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ನೂರಾರು ಮಂದಿ ಜನಜಾಗೃತಿ ನಡಿಗೆ ಹಾಗೂ ಪ್ರತಿಭಟನೆ ಮೆರವಣಿಗೆ ಸಾಣೂರು ಪೇಟೆಯಿಂದ ಮುರತಂಗಡಿವರೆಗೆ ಸಾಗಿ ಬಂತು। ಈ ಸಂದರ್ಭದಲ್ಲಿ ಮಾತನಾಡಿದ ಪರಿಸರ ಸಂರಕ್ಷಣಾ ವೇದಿಕೆಯ ಸದಸ್ಯ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕರುಣಾಕರ್ ಕೋಟ್ಯಾನ್ ಅವರು ಸಾಣೂರು ಪರಿಸರದಲ್ಲಿ ಸುಮಾರು 20 ವರ್ಷಗಳಿಂದ ಪ್ರಾರಂಭವಾದ ವಿಷಕಾರಿ ರಾಸಾಯನಿಕ ಕಾರ್ಖಾನೆ ಸಾಣೂರು ಜನತೆಯ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ। ಇಲ್ಲಿಯ ಜನತೆ ನಿರಂತರ ತೊಂದರೆ ಅನುಭವಿಸುತ್ತಾ ಬಂದಿದ್ದಾರೆ। ಈ ಕಾರ್ಖಾನೆಯಿಂದ ಹೊರಡುವ ವಿಷ ಗಾಳಿಯಿಂದ ಶಾಲಾ ಮಕ್ಕಳು ಹಾಗೂ ವೃದ್ಧರು ಅಸ್ತಮ ಕಾಯಿಲೆ ಹಾಗೂ ಇನ್ನಿತರ ಕಾಯಿಲೆಯಿಂದ ಬಳಲುತ್ತಿದ್ದಾರೆ। ಈ ವಿಷಯವನ್ನ ಕಾರ್ಖಾನೆಯವರ ಗಮನಕ್ಕೂ ತಂದರೂ ಉಡಾಫೆಯ ಉತ್ತರವನ್ನ ಕೊಡುತ್ತಾರೆ। ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿ ವರ್ತಿಸುತ್ತಾರೆ। ಈ ಕಾರ್ಖಾನೆಯ ವಿಸ್ತರಣೆಯನ್ನ ನಾವು ವಿರೋಧಿಸುತ್ತೇವೆ। ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾರ್ಖಾನೆ ಮುಚ್ಚಲು ಆದೇಶ ನೀಡಬೇಕೆಂದು ಆಗ್ರಹಿಸುತ್ತೀವಿ ಎಂದು ಹೇಳಿದರು। ಇವತ್ತು ಸಾಣೂರು ಪರಿಸರದಲ್ಲಿ ಅವೈಜ್ಞಾನಿಕವಾಗಿ ಸುಮಾರು 20 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಆದರ್ಶ್ ಇಂಡಸ್ಟ್ರಿಯಲ್ ಕೆಮಿಕಲ್ ಅನ್ನುವಂತಹ ಒಂದು ರಾಸಾಯನಿಕವನ್ನು ಉತ್ಪತ್ತಿ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ। ಈ ಫ್ಯಾಕ್ಟ್ರಿಯಿಂದ ಕಳೆದ 20 ವರ್ಷಗಳಿಂದ ನಾವು ನಿರಂತರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ। ಅದರಿಂದ ಬರುವಂತಹ ಕೆಟ್ಟ ಗಾಳಿ, ವಿಷಯುಕ್ತ ಗಾಳಿ ಜೊತೆಗೆ ಅಲ್ಲಿಂದ ವಿಸರ್ಜನೆ ಆಗುವಂತಹ ನೀರು, ಈ ಎರಡನ್ನು ಸೇವಿಸಿ ಸಾಕಷ್ಟು ಪ್ರಾಣಿಗಳು ಸತ್ತಿದೆ। ಅನೇಕರಿಗೆ ಅಸ್ತಮ, ಶ್ವಾಸಕೋಶ ಕ್ಯಾನ್ಸರ್ ಮುಂತಾದ ರೋಗಗಳು ಕೂಡ ಬಂದಿದೆ। ಇಂತಹ ಫ್ಯಾಕ್ಟ್ರಿಯನ್ನು ನಾವು ಅನೇಕ ಬಾರಿ ವಿರೋಧ ಮಾಡಿದರೂ ಕೂಡ ಇದೀಗ ಈ ಸಲ ಹೊಸದಾಗಿ ವಿಸ್ತರಣೆ ಆಗ್ತಾ ಇದೆ। ಸುಮಾರು 70 DPM ಇಂದ 870 DPM ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಹೊಂದಿರುವಂಥ ಘಟಕ ಪ್ರಾರಂಭ ಆಗಲಿಕ್ಕಿದೆ। ಈ ಘಟಕ ಪ್ರಾರಂಭ ಆದರೆ ಖಂಡಿತವಾಗೂ ನಾವು ಯಾರು ಕೂಡ ಸಾಣೂರಿನವರು ವಾಸ ಮಾಡಲಿಕ್ಕೆ ಸಾಣೂರಲ್ಲಿ ಸಾಧ್ಯವೇ ಇಲ್ಲ। ಅಂತಹ ಘಟಕದ ವಿರುದ್ಧ ಇವತ್ತು ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ಆಗಿದೆ। ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡೋದರ ಮುಖಾಂತರ ಇಲಾಖೆಯನ್ನು ಎಚ್ಚರಿಸುವಂತಹ, ಸಂಬಂಧಪಟ್ಟವರನ್ನು ಎಚ್ಚರಿಸುವಂತಹ ಕೆಲಸವನ್ನು ಕಾರ್ಕಳ ಪರಿಸರ ರಕ್ಷಣಾ ಸಮಿತಿ ಹಾಗೆ ಈ ಸಂದರ್ಭದಲ್ಲಿ ರಾಮಕೃಷ್ಣ ಶೆಟ್ಟಿ, ಅಬ್ದುಲ್ ಸಮಾದ್, ಪ್ರಕಾಶ್ ರಾವ್, ರಘುರಾಮ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ, ರಾಜೇಂದ್ರ ಕೋಟ್ಯಾನ್, ರಾಜೇಂದ್ರ ಸಮಕಾರ, ಪರಿಸರ ರಕ್ಷಣಾ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಹಾಗೂ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು।